ನಮಸ್ಕಾರ ಸ್ನೇಹಿತರೆ. ಈ ಕ್ಷಣ ನಿಮ್ಮ ಬೆರಳುಗಳನ್ನು ನಿಲ್ಲಿಸಿ. ಸ್ಕ್ರೋಲಿಂಗ್ ನಿಲ್ಲಿಸಿ. ನೀವು ಹಗುರವಾಗಿ ಭಾವಿಸುವ ಜೀವನವು ಪ್ರಸ್ತುತ ಗಂಭೀರ ಅಪಾಯದಲ್ಲಿದೆ ಎಂದು ನಿಮಗೆ ತಿಳಿದಿದೆಯೇ? ಸ್ವಲ್ಪ ದೇಹದ ನೋವು, ಸೌಮ್ಯ ಶೀತ, ಕೆಮ್ಮು ಮತ್ತು ಎರಡನೇ ಆಲೋಚನೆ ಇಲ್ಲದೆ ನಾವು ನೆರೆಹೊರೆಯ ವಿಷಕಾರಿ ರಾಸಾಯನಿಕ ಕಾರ್ಖಾನೆಗೆ, ಔಷಧಾಲಯಕ್ಕೆ ಧಾವಿಸುತ್ತೇವೆ. ನಮ್ಮ ದೇಹವನ್ನು ಒಳಗಿನಿಂದ ಸವೆಸುವ ಸಾವಿರಾರು ರೂಪಾಯಿ ಮೌಲ್ಯದ ಔಷಧಿಗಳನ್ನು ನಾವು ನುಂಗುತ್ತೇವೆ. ಆದರೆ ನಾವು ಒಂದು ಅಂತಿಮ ಸತ್ಯವನ್ನು ಮರೆತು ಬಿಡುತ್ತೇವೆ. ಅಮರ ಔಷಧಿಗಳ ನಮ್ಮ ನಿಜವಾದ ನಿಧಿ ಯಾವುದೇ ಔಷಧಾಲಯದಲ್ಲಿ ಕಂಡುಬರುವುದಿಲ್ಲ. ಬದಲಾಗಿ ಅದು ನಿಮ್ಮ ಕೈಗೆಟುಕುವ ದೂರದಲ್ಲಿ, ನಿಮ್ಮ ಸ್ವಂತ ಅಡುಗೆ ಮನೆಯ ಸರಳ ಮೂಲೆಯಲ್ಲಿ ಅಡಗಿದೆ. ಪ್ರಕೃತಿ ಮಾತೆ ನಮ್ಮ ಕಾಯಿಲೆಗಳನ್ನು ಗುಣಪಡಿಸಲು ವ್ಯವಸ್ಥೆಗಳನ್ನು ಮಾಡಿಲ್ಲ, ಆದರೆ ಅತ್ಯಂತ ಭಯಾನಕ ಕಾಯಿಲೆಗಳನ್ನು ಸಹ ನಿರ್ಮೂಲನೆ ಮಾಡಲು ಶಕ್ತಿಶಾಲಿ ಆಯುಧವನ್ನು ಸಹ ಹೊಂದಿದ್ದಾಳೆ. ನಿಮ್ಮ ಅಡುಗೆ ಮನೆಯಲ್ಲಿರುವ ಒಂದು ಸಣ್ಣ ಪೆಟ್ಟಿಗೆಯಲ್ಲಿ 2 ಸರಳ ವಿಷಯಗಳು ಅಡಗಿವೆ ಎಂದು ನಾನು ಇಂದು ನಿಮಗೆ ಹೇಳಿದರೆ, ಅದು ಪ್ರಪಂಚದ ಅತ್ಯಂತ ದುಬಾರಿ ಆಸ್ಪತ್ರೆಗಳನ್ನು ಸಹ ಮೀರಿಸುತ್ತದೆ. ನೀವು ಅದನ್ನು ನಂಬುತ್ತೀರಾ? ನೀವು ಅದನ್ನು ಮಾಡಲು ಸಾಧ್ಯವಾಗದಿರಬಹುದು, ಆದರೆ ಇದು ಸಂಪೂರ್ಣ ಸತ್ಯ. ಹೌದು, ನಾನು ಉತ್ಪ್ರೇಕ್ಷೆ ಮಾಡುತ್ತಿಲ್ಲ. ಮತ್ತು ಆ 2 ಪವಾಡಗಳು ಬೆಳ್ಳುಳ್ಳಿ ಮತ್ತು ಬೆಲ್ಲ. ಮಸಾಲೆಯುಕ್ತ ಮಾಂಸ ಅಥವಾ ತರಕಾರಿಗಳ ರುಚಿಯನ್ನು ಹೆಚ್ಚಿಸಲು ಮಾತ್ರ ಬಳಸುವ ಬೆಳ್ಳುಳ್ಳಿ ವಾಸ್ತವವಾಗಿ ಮಾನವ ದೇಹಕ್ಕೆ ಪರಮಾಣು ಬಾಂಬ್ನಂತೆ ಕಾರ್ಯನಿರ್ವಹಿಸುತ್ತದೆ. ಪ್ರಾಚೀನ ಕಾಲದ ಋಷಿಗಳು ಇದನ್ನು ಕೇವಲ ಉತ್ತಮ ಔಷಧವಲ್ಲ, ಸಾವನ್ನು ಮೋಸಗೊಳಿಸುವ ಪಾಕವಿಧಾನ ಎಂದು ಕರೆದರು. ಇದು ರುಚಿಯನ್ನು ಹೆಚ್ಚಿಸುವುದಿಲ್ಲ, ಇದು ಅಕ್ಷರಶಃ ನಿಮ್ಮ ದೇಹದೊಳಗೆ ಕೊಳೆಯುವುದನ್ನು ನಿಲ್ಲಿಸುತ್ತದೆ. ನಿಮ್ಮ ಹೃದಯ ಅಪಧಮನಿಗಳಲ್ಲಿ ಸಂಗ್ರಹವಾಗುವ ಕಪ್ಪು ಜಿಗುಟಾದ ಅಡಚಣೆಯನ್ನು ಕರಗಿಸುವ ಸಾಮರ್ಥ್ಯವನ್ನು ಹೊಂದಿರುವ ವಿಶ್ವದ ಏಕೈಕ ನೈಸರ್ಗಿಕ ಘಟಕಾಂಶವೆಂದರೆ ಬೆಳ್ಳುಳ್ಳಿ ಎಂದು ನಿಮಗೆ ತಿಳಿದಿದೆಯೇ? ಇದು ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುವುದಲ್ಲದೆ ನಿಮ್ಮ ರಕ್ತನಾಳಗಳಿಂದ ವಿಷಕಾರಿ ಕೊಬ್ಬನ್ನು ಹೊರತೆಗೆಯುತ್ತದೆ. ಈ ವಿನಮ್ರ ಬೆಳ್ಳುಳ್ಳಿ ನಿಮ್ಮ ಯಕೃತ್ತಿನಲ್ಲಿ ವರ್ಷಗಳಿಂದ ಸಂಗ್ರಹವಾಗಿರುವ ಮಾರಕ ವಿಷವನ್ನು ಒಂದೇ ರಾತ್ರಿಯಲ್ಲಿ ಅಳಿಸಿ ಹಾಕುವ ಸಾಮರ್ಥ್ಯವನ್ನು ಹೊಂದಿದೆ. ನಿಧಾನವಾಗಿ ಕೊಳೆಯುತ್ತದೆ. ಅದರ ಗುಣಲಕ್ಷಣಗಳ ಬಗ್ಗೆ ಇಡೀ ಪುಸ್ತಕವನ್ನು ಬರೆಯಬಹುದು. ಆದರೆ ಬೆಲ್ಲವನ್ನು ತಿರಸ್ಕಾರದಿಂದ ಪರಿಗಣಿಸುವುದು, ಅದು ಕೇವಲ ಸಿಹಿಕಾರಕ ಎಂದು ಭಾವಿಸುವುದು ನೀವು ಮಾಡುವ ದೊಡ್ಡ ತಪ್ಪು. ಆಧುನಿಕ ವಿಜ್ಞಾನಿಗಳು ಈಗ ಬೆಲ್ಲವನ್ನು ಕಬ್ಬಿಣ ಮತ್ತು ಖನಿಜಗಳ ನೈಸರ್ಗಿಕ ಶಕ್ತಿ ಕೇಂದ್ರ ಎಂದು ಕರೆಯುತ್ತಿದ್ದಾರೆ ಎಂದು ನಿಮಗೆ ತಿಳಿದಿದೆಯೇ? ಇದು ನಿಮ್ಮ ದೇಹವನ್ನು ಪ್ರವೇಶಿಸಿದಾಗ ಅಮೃತದಂತೆ ಕಾರ್ಯನಿರ್ವಹಿಸುವ ಖನಿಜಗಳನ್ನು ಹೊಂದಿರುತ್ತದೆ. ಅದರಲ್ಲೂ ಇದರಲ್ಲಿ ಹೇರಳವಾಗಿರುವ ಕಬ್ಬಿಣಾಂಶವು ನಿಮ್ಮ ದೇಹವನ್ನು ರಕ್ತಹೀನತೆಯಿಂದ ರಕ್ಷಿಸುವುದಲ್ಲದೆ ನಿಮ್ಮ ದೇಹದ ಪ್ರತಿಯೊಂದು ಜೀವಕೋಶಕ್ಕೂ ಶಕ್ತಿಯನ್ನು ಹೆಚ್ಚಿಸುವ ಚಾರ್ಜ್ ಅನ್ನು ಒದಗಿಸುತ್ತದೆ. ಅದು ತಕ್ಷಣವೇ ನಿಮ್ಮನ್ನು ಪುನರುಜ್ಜೀವನಗೊಳಿಸುತ್ತದೆ. ನೀವು ಯಾವಾಗಲೂ ದಣಿದಿದ್ದೀರಿ ಎಂದು ನೀವು ಭಾವಿಸುತ್ತೀರಾ? ನೀವು ದಣಿದಿದ್ದೀರಿ ಎಂದು ನೀವು ಭಾವಿಸುತ್ತೀರಾ? ಏಕೆಂದರೆ ನಿಮ್ಮ ದೇಹವು ಒಳಗಿನಿಂದ ನಿಷ್ಕ್ರಿಯವಾಗುತ್ತಿದೆ ಮತ್ತು ಬೆಲ್ಲವು ಆ ನಿಷ್ಕ್ರಿಯ ದೇಹವನ್ನು ಇಂಧನಗೊಳಿಸುವ ಶಕ್ತಿಯಾಗಿದೆ. ಆದರೆ ನಿಮ್ಮ ಪಾದಗಳ ಕೆಳಗೆ ನೆಲವನ್ನು ಅಲುಗಾಡಿಸುವ ಅಂತಿಮ ಮತ್ತು ಭಯಾನಕ ಸತ್ಯವನ್ನು ನಾನು ಇನ್ನೂ ಬಹಿರಂಗಪಡಿಸಿಲ್ಲ. ಹೃದಯಾಘಾತ, ಕ್ಯಾನ್ಸರ್ ಅಥವಾ ಲಿವರ್ ಸಿರೋಸಿಸ್ನಂತಹ ಭಯಾನಕ ಕಾಯಿಲೆಗಳು ವಯಸ್ಸಾದವರನ್ನು ಅಥವಾ ಅತ್ಯಂತ ಶ್ರೀಮಂತರನ್ನು ಮಾತ್ರ ಪರಿಣಾಮ ಬೀರುತ್ತವೆ ಎಂದು ನಮ್ಮಲ್ಲಿ ಹಲವರು ಭಾವಿಸುತ್ತಾರೆ. ಒಂದು ಆಳವಾದ ತಪ್ಪು. ಸದ್ದಿಲ್ಲದೆ ಕೇಳಿ, ನಿಮಗೆ ಅಥವಾ ನನಗೆ ತಿಳಿಯದೆ ಈ ಕ್ಷಣದಲ್ಲಿಯೇ ನಿಮ್ಮ ಲಿವರ್ ಒಳಗಿನಿಂದ ಕೊಳೆಯಲು ಪ್ರಾರಂಭಿಸಿರಬಹುದು ಅಥವಾ ಟೈಮ್ ಬಾಂಬ್ ರೂಪುಗೊಳ್ಳುತ್ತಿರಬಹುದು. ನಿಮ್ಮ ಹೃದಯದ ಅತ್ಯಂತ ಪ್ರಮುಖ ಅಪಧಮನಿಗಳಲ್ಲಿ ಒಂದನ್ನು ನಿರ್ಬಂಧಿಸಬಹುದು. ಈ ಲಕ್ಷಣವು ನಿಮಗೆ ಹೃದಯಾಘಾತದಿಂದ ಕೆಲವೇ ಗಂಟೆಗಳ ದೂರದಲ್ಲಿದೆ ಎಂದು ಸೂಚಿಸುತ್ತದೆ ಎಂದು ನಿಮಗೆ ಬಹುಶಃ ತಿಳಿದಿರುವುದಿಲ್ಲ. ಮತ್ತು ಇಂದಿನ ಖಚಿತವಾದ ಮನೆಮದ್ದು ಬೆಳ್ಳುಳ್ಳಿ ಮತ್ತು ಬೆಲ್ಲದ ಈ ಪ್ರಬಲ ಮಿಶ್ರಣವು ನಿಮ್ಮ ದೇಹದಿಂದ ಆ ಮೂಕ ಕೊಳೆಗಾರನನ್ನು ನಿರ್ಮೂಲನೆ ಮಾಡುತ್ತದೆ.
ಈ ಮಿಶ್ರಣವು ನಿಮ್ಮ ಯಕೃತ್ತಿನ ಪ್ರತಿಯೊಂದು ಕೋಶವನ್ನು ಪುನರುಜ್ಜೀವನಗೊಳಿಸುತ್ತದೆ ಮತ್ತು ನಿಮ್ಮ ಹೃದಯದ ಅಪಧಮನಿಗಳಿಂದ ಅಡಚಣೆಯ ಕೊನೆಯ ಕುರುಹುಗಳನ್ನು ಸಹ ತೆಗೆದುಹಾಕುತ್ತದೆ. ಅದಕ್ಕಾಗಿಯೇ ನಾನು ಹೇಳುತ್ತಿದ್ದೇನೆ, ಈ ವಿಡಿಯೋವನ್ನು ಒಂದು ಕ್ಷಣವೂ ಬಿಟ್ಟು ಬಿಡಬೇಡಿ, ಏಕೆಂದರೆ ಈ ಮಾಹಿತಿಯು ಕೇವಲ ಪಾಕವಿಧಾನವಲ್ಲ, ಇದು ನಿಮಗೆ ಅಥವಾ ನಿಮ್ಮ ಪ್ರೀತಿ ಪಾತ್ರರಿಗೆ ಅಂತಿಮ ಮೋಕ್ಷವಾಗಬಹುದು. ಈಗಲೇ ವೀಕ್ಷಿಸಿ, ಏಕೆಂದರೆ ನಿಮಗೆ ಹೆಚ್ಚು ಸಮಯವಿಲ್ಲ. ಬೆಳ್ಳುಳ್ಳಿ ಅಥವಾ ಬೆಲ್ಲದ ಬಗ್ಗೆ ನಿಮಗೆ ಯಾವುದೇ ಹಿಂದಿನ ಅನುಭವಗಳಿದ್ದರೆ ಅಥವಾ ಇಂದಿನ ವಿಷಯಕ್ಕೆ ಸಂಬಂಧಿಸಿದ ಯಾವುದೇ ಪ್ರಶ್ನೆಗಳಿದ್ದರೆ ನಮಗೆ ತಿಳಿಸಲು ಮರೆಯಬೇಡಿ. ನಾವು ಸಾಧ್ಯವಾದಷ್ಟು ಬೇಗ ಅವುಗಳಿಗೆ ಉತ್ತರಿಸಲು ಪ್ರಯತ್ನಿಸುತ್ತೇವೆ. ನೋಡಿ, ನೀವು ತಪ್ಪಾಗಿ ಭಾವಿಸಿದ್ದೀರಿ. ಬೆಳ್ಳುಳ್ಳಿ ಕೇವಲ ಮಸಾಲೆ ಪದಾರ್ಥ ಎಂದು ನೀವು ಭಾವಿಸಿದರೆ ಅದು ನಿಮ್ಮ ದೇಹದೊಳಗಿನ ಮಾರಕ ವಿಷವನ್ನು ನಾಶ ಮಾಡಲು ಪ್ರಕೃತಿಯ ಅಂತಿಮ ಅಸ್ತ್ರವಾಗಿದೆ. ಇದು ಕೇವಲ ನೈಸರ್ಗಿಕ ಪ್ರತಿಜೀವಕವಲ್ಲ, ಇದು ನಿಮ್ಮ ರಕ್ತದಲ್ಲಿರುವ ವೈರಸ್ಗಳು ಮತ್ತು ಬ್ಯಾಕ್ಟೀರಿಯಾಗಳಂತಹ ರಹಸ್ಯ ದಾಳಿಕೋರರ ಮೇಲೆ ಪರಮಾಣು ದಾಳಿಯನ್ನು ಪ್ರಾರಂಭಿಸುತ್ತದೆ. ಇದು ನಿಮ್ಮ ಇಡೀ ದೇಹದ ರಕ್ತವನ್ನು ಶುದ್ಧೀಕರಿಸುವುದಲ್ಲದೆ, ವರ್ಷಪೂರ್ತಿ ಹೊಟ್ಟೆ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಅವರು ಏನು ತಿಂದರೂ ಅವರ ಹೊಟ್ಟೆ ಉಬ್ಬಿಕೊಂಡಿರುತ್ತದೆ ಮತ್ತು ಅವರ ಎದೆಯು ಅನಿಲದಿಂದ ಒಡೆದಂತೆ ನೋವುಂಟು ಮಾಡುತ್ತದೆ. ಇದು ಒಂದು ವರದಾನ. ಬೆಳ್ಳುಳ್ಳಿಯಲ್ಲಿರುವ ಒಂದು ವಿಶೇಷ ಅಂಶವು ಪೆರಿಸ್ಟಲ್ಸಿಸ್ ಚಲನೆಯನ್ನು ಉತ್ತೇಜಿಸುತ್ತದೆ, ಆಹಾರವನ್ನು ಕೆಳಕ್ಕೆ ಚಲಿಸುವಂತೆ ಮಾಡುತ್ತದೆ. ಇದಲ್ಲದೆ ಇದು ನಿಮ್ಮ ಕರುಳಿನಿಂದ 5 ವರ್ಷದ ತ್ಯಾಜ್ಯವನ್ನು ಸಹ ಹೊರಹಾಕುತ್ತದೆ. ಪರಿಣಾಮವಾಗಿ ಮಲಬದ್ಧತೆಯಿಂದ ಬಳಲುತ್ತಿರುವವರು ಆಗಾಗ್ಗೆ ಬೆಳಿಗ್ಗೆ ಗಂಟೆಗಟ್ಟಲೆ ಶೌಚಾಲಯದಲ್ಲಿ ಹೋರಾಡಬೇಕಾದವರು ತಮ್ಮ ಸಮಸ್ಯೆಯನ್ನು ಕ್ಷಣಾರ್ಧದಲ್ಲಿ ಪರಿಹರಿಸುತ್ತಾರೆ. ಮತ್ತೊಂದೆಡೆ ಬೆಲ್ಲವು ಹೊಟ್ಟೆಯಲ್ಲಿರುವ ಜೀರ್ಣಕಾರಿ ಕಿಣ್ವಗಳನ್ನು ಸಕ್ರಿಯಗೊಳಿಸುತ್ತದೆ. ನಿಮ್ಮ ಎಲ್ಲಾ ಆಹಾರವು ಸುಂದರವಾಗಿ ಜೀರ್ಣವಾಗುತ್ತದೆ ಎಂದು ಖಚಿತಪಡಿಸುತ್ತದೆ. ಇದು ನಿಮ್ಮ ಹಸಿವನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ರುಚಿ ಮೊಗ್ಗುಗಳನ್ನು ಪುನಃಸ್ಥಾಪಿಸುತ್ತದೆ. ನೆನಪಿಡಿ, ಅನಿಲ, ಆಮ್ಲೀಯತೆ ಮತ್ತು ಎದೆಯುರಿ ಎಲ್ಲವೂ ನಿಮ್ಮೊಳಗೆ ಸಂಗ್ರಹವಾದ ವಿಷದ ಪರಿಣಾಮವಾಗಿದೆ ಮತ್ತು ಈ ಮಿಶ್ರಣವು ಅವುಗಳನ್ನು ನಿವಾರಿಸುತ್ತದೆ. 4. ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದು ಅಥವಾ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದು ರೋಗಗಳ ಮೌನ ಕೊಲೆಗಾರ. ನೆನಪಿಡಿ, ಬೆಳ್ಳುಳ್ಳಿ ಮತ್ತು ಬೆಲ್ಲದ ಈ ಸಂಯೋಜನೆಯು ನಿಮ್ಮ ದೇಹದ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದಲ್ಲದೆ, ಕಬ್ಬಿಣದ ಗುಮ್ಮಟದಂತೆ ನಿಮ್ಮ ಆಂತರಿಕ ರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ. ಬೆಳ್ಳುಳ್ಳಿಯ ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ಆಂಟಿವೈರಲ್ ಗುಣಲಕ್ಷಣಗಳು ಋತುಮಾನದ ಬದಲಾವಣೆಗಳ ಸಮಯದಲ್ಲಿ ಶೀತ, ಕೆಮ್ಮು ಮತ್ತು ಜ್ವರ ಬರುವ ಪ್ರವೃತ್ತಿಯನ್ನು ಸಂಪೂರ್ಣವಾಗಿ ನಿವಾರಿಸುತ್ತದೆ. ಇದು ದುರ್ಬಲಗೊಂಡ ರೋಗನಿರೋಧಕ ಶಕ್ತಿಯ ಪ್ರಮುಖ ಸೂಚಕವಾಗಿದೆ. ಮತ್ತೊಂದೆಡೆ ಬೆಲ್ಲದಲ್ಲಿರುವ ಉತ್ಕರ್ಷಣ ನಿರೋಧಕಗಳು ನಿಮ್ಮ ದೇಹದ ಜೀವಕೋಶಗಳನ್ನು ಸಾವಿನ ಹಿಡಿತದಿಂದ ರಕ್ಷಿಸುತ್ತವೆ ಮತ್ತು ನಿಮ್ಮ ದೇಹದೊಳಗೆ ಕ್ಯಾನ್ಸರ್ ಬೀಜಗಳನ್ನು ಮೌನವಾಗಿ ಬಿತ್ತುವ ಫ್ರೀ ರಾಡಿಕಲ್ಸ್ ಎಂಬ ಖಳನಾಯಕರನ್ನು ನಾಶ ಮಾಡುತ್ತವೆ. ಸಣ್ಣದೊಂದು ಶ್ರಮದಿಂದಲೂ ಉಸಿರಾಡಲು ಕಷ್ಟಪಡುವವರಿಗೆ ಈ ಮಿಶ್ರಣವು ದೇವರ ಆಶೀರ್ವಾದವಾಗಿದೆ. ತೀವ್ರ ದೌರ್ಬಲ್ಯ ಅಥವಾ ವೈವಾಹಿಕ ತೊಂದರೆಗಳನ್ನು ಅನುಭವಿಸುವ ಪುರುಷರಿಗೂ ಸಹ ಇದು ಅದ್ಭುತ ಪ್ರಯೋಜನಗಳನ್ನು ನೀಡುತ್ತದೆ. ಇದು ನಿಮ್ಮ ಆಂತರಿಕ ಶಕ್ತಿಯನ್ನು ಸ್ಫೋಟಕವಾಗಿ ಹೆಚ್ಚಿಸುತ್ತದೆ. ಜೀವ ಉಳಿಸುವ ಔಷಧಕ್ಕಾಗಿ ಸರಿಯಾದ ಪಾಕವಿಧಾನ ಮತ್ತು 5 ಪ್ರಮುಖ ಎಚ್ಚರಿಕೆಗಳು. ಈಗ ಅತ್ಯಂತ ಮುಖ್ಯವಾದ ಭಾಗ ಬರುತ್ತದೆ. ಬಹಳ ಎಚ್ಚರಿಕೆಯಿಂದ ಆಲಿಸಿ, ಏಕೆಂದರೆ ಸಣ್ಣದೊಂದು ತಪ್ಪು ಕೂಡ ಈ ಜೀವ ಉಳಿಸುವ ಔಷಧದ ಎಲ್ಲಾ ಪ್ರಯೋಜನಗಳನ್ನು ನಿರಾಕರಿಸಬಹುದು ಮತ್ತು ಹಾನಿಯನ್ನುಂಟು ಮಾಡಬಹುದು. ಸರಿಯಾದ ತಯಾರಿಕೆಯ ವಿಧಾನವೇ ನಿಮ್ಮ ಬದುಕುಳಿಯುವ ಸೂತ್ರ. ಒಂದೇ ಬೆಳ್ಳುಳ್ಳಿ ಎಸಳಿನಲ್ಲಿ ಅಡಗಿರುವ ಆಲಿಸಿನ್ನ ರಹಸ್ಯ ನಿಧಿ ಇಡೀ ಬೆಳ್ಳುಳ್ಳಿಯಲ್ಲಿ ಅಡಗಿರುತ್ತದೆ. ನೀವು ಬೆಳ್ಳುಳ್ಳಿಯನ್ನು ಕತ್ತರಿಸಿ ಪುಡಿಮಾಡಿ ಅಥವಾ ಪುಡಿಮಾಡಿ ನಂತರ ಅದನ್ನು 5 ರಿಂದ 10 ನಿಮಿಷಗಳ ಕಾಲ ತೆರೆದ ಗಾಳಿಯಲ್ಲಿ ಬಿಟ್ಟಾಗ ಅದು ಆಲಿಸಿನ್ ಎಂಬ ಮಾಂತ್ರಿಕ ಘಟಕಾಂಶವನ್ನು ರೂಪಿಸುತ್ತದೆ. ನೀವು ಇದನ್ನು ಮಾಡದಿದ್ದರೆ ನೀವು ಔಷಧಿಯಲ್ಲ, ಬೆಳ್ಳುಳ್ಳಿಯನ್ನು ತಿನ್ನುತ್ತಿದ್ದೀರಿ. ಸರಿಯಾದ ಮಾರ್ಗ ಯಾವುದು? ಚೈನೀಸ್ ಬೆಳ್ಳುಳ್ಳಿಯಲ್ಲ, ಸ್ಥಳೀಯ ಬೆಳ್ಳುಳ್ಳಿಯ 1 ಅಥವಾ 2 ಎಸಳುಗಳನ್ನು ತೆಗೆದುಕೊಳ್ಳಿ.
ಅದನ್ನು ಚೆನ್ನಾಗಿ ಪುಡಿ ಮಾಡಿ ಅಥವಾ ಚಾಕುವಿನಿಂದ ಬಹಳ ನುಣ್ಣಗೆ ಕತ್ತರಿಸಿ. ಈಗ ಕತ್ತರಿಸಿದ ಬೆಳ್ಳುಳ್ಳಿಯನ್ನು ಒಂದು ತಟ್ಟೆಯಲ್ಲಿ ನಿಖರವಾಗಿ 10 ನಿಮಿಷಗಳ ಕಾಲ ಕುಳಿತುಕೊಳ್ಳಿ. ಆಲಿಸಿನ್ ರಚನೆಗೆ ಈ ಸಮಯ ನಿರ್ಣಾಯಕವಾಗಿದೆ. 10 ನಿಮಿಷಗಳ ನಂತರ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ವಿಷಕಾರಿ ಸಕ್ಕರೆ ಬೆಲ್ಲವನ್ನು ಸೇರಿಸದೆ ಸುಮಾರು 15 ರಿಂದ 20 ಗ್ರಾಂ ತೂಕದ ಉತ್ತಮ ಗುಣಮಟ್ಟದ ಬೆಲ್ಲದ ತುಂಡನ್ನು ಸೇರಿಸಿ. ಎರಡನ್ನೂ ಚೆನ್ನಾಗಿ ಬೆರೆಸಿ ಒಂದು ರೋಮಾಂಚಕ ಪೇಸ್ಟ್ ತಯಾರಿಸಿ. ಈ ಪಾಕವಿಧಾನದಲ್ಲಿ ಬೆಳ್ಳುಳ್ಳಿಯನ್ನು ಬಿಸಿ ಮಾಡದಿರುವುದು ಅಥವಾ ಬೇಯಿಸದಿರುವುದು ಅತ್ಯಂತ ಮುಖ್ಯ. ಅದನ್ನು ಒಲೆಯ ಮೇಲೆ ಇಡುವುದರಿಂದ ಬೆಳ್ಳುಳ್ಳಿಯ ಎಲ್ಲಾ ಔಷಧೀಯ ಗುಣಗಳು ತಕ್ಷಣವೇ ನಾಶವಾಗುತ್ತವೆ, ಅದು ವಿಷವಾಗಿ ಬದಲಾಗುತ್ತದೆ. ಈಗ ಈ ಪೇಸ್ಟ್ ಅನ್ನು ನಿಮ್ಮ ಬಾಯಿಗೆ ಹಾಕಿ ಅದನ್ನು ಚೆನ್ನಾಗಿ ಅಗಿಯಿರಿ ಮತ್ತು ನಂತರ ಕೋಣೆಯ ಉಷ್ಣಾಂಶದ ನೀರನ್ನು 1 ಲೋಟ ಕುಡಿಯಿರಿ. ಬಿಸಿ ನೀರು ಅಥವಾ ಹಾಲು ಕುಡಿಯುವುದನ್ನು ತಪ್ಪಿಸಿ. ಕೋಣೆಯ ಉಷ್ಣಾಂಶದ ನೀರನ್ನು ಕುಡಿಯಿರಿ. ಈ ರೀತಿ ತಿನ್ನುವುದರಿಂದ ಮಾತ್ರ ನಿಮ್ಮ ದೇಹದಲ್ಲಿ ಮ್ಯಾಜಿಕ್ ಕಾಣುವಿರಿ. ಯಾವಾಗ ತಿನ್ನಬೇಕು? ರಹಸ್ಯ ಮಂತ್ರವೆಂದರೆ ಸಮಯ. ಉತ್ತಮ ಫಲಿತಾಂಶಗಳಿಗಾಗಿ ನಿಮ್ಮ ದೇಹವು ಹೆಚ್ಚು ಹಸಿದಿರುವಾಗ ಮತ್ತು ನಿರ್ವಿಷೀಕರಣಕ್ಕೆ ಸಿದ್ಧವಾದಾಗ ಅದನ್ನು ತಿನ್ನಿರಿ. ಅಂದರೆ ಬೆಳಿಗ್ಗೆ ಮೊದಲು ಖಾಲಿ ಹೊಟ್ಟೆಯಲ್ಲಿ. ಈ ಸಮಯದಲ್ಲಿ ತಿನ್ನುವುದು ಇಡೀ ದಿನ ನಿಮ್ಮ ದೇಹದ ನಿರ್ವಿಷೀಕರಣ ಕಾರ್ಯಕ್ರಮವನ್ನು ಹೊಂದಿಸುತ್ತದೆ ಮತ್ತು ನೀವು ಬೆಳಿಗ್ಗೆ ಮರೆತರೆ ನಿಮ್ಮ ಮುಂದಿನ ಅವಕಾಶ ಸಂಜೆ. ಉದಾಹರಣೆಗೆ ಸಂಜೆ 6 ಗಂಟೆ ನಂತರ ತಿನ್ನಬೇಡಿ, ಏಕೆಂದರೆ ನಿಮ್ಮ ಜೀರ್ಣಕ್ರಿಯೆ ನಿಧಾನವಾಗುತ್ತದೆ. ನೆನಪಿಡಿ, ನಿಮಗೆ ಸರಿಯಾದ ಸಮಯ ತಿಳಿದಿಲ್ಲದಿದ್ದರೆ ಈ ಪರಿಹಾರವು ಕೆಲಸ ಮಾಡುವುದಿಲ್ಲ. ಅಂತಿಮ ಮತ್ತು ಗಂಭೀರ ಎಚ್ಚರಿಕೆಗಳು. ಈ ಮಿಶ್ರಣವು ತುಂಬಾ ಉಪಯುಕ್ತವಾಗಿದ್ದರೂ ಕೆಲವು ಸಂದರ್ಭಗಳಲ್ಲಿ ಇದು ಅಪಾಯಕಾರಿಯಾಗಬಹುದು. ಆದ್ದರಿಂದ ಈ 5 ಗಂಭೀರ ಎಚ್ಚರಿಕೆಗಳನ್ನು ಎಚ್ಚರಿಕೆಯಿಂದ ಗಮನಿಸಿ. ಮೊದಲನೇದಾಗಿ, ದೀರ್ಘಕಾಲದ ಮೂತ್ರಪಿಂಡ ಕಾಯಿಲೆ ಅಥವಾ ಮೂತ್ರಪಿಂಡ ವೈಫಲ್ಯ ಇರುವವರು ತಕ್ಷಣವೇ ಈ ಪರಿಹಾರವನ್ನು ತಪ್ಪಿಸಬೇಕು. ಇದು ನಿಮ್ಮ ಮೂತ್ರಪಿಂಡಗಳ ಮೇಲೆ ಹೆಚ್ಚುವರಿ ಒತ್ತಡವನ್ನು ಉಂಟುಮಾಡಬಹುದು. ಎರಡನೆಯದಾಗಿ, ಗಂಭೀರ ಯಕೃತ್ತಿನ ಸಮಸ್ಯೆಗಳು. ಸಿರೋಸಿಸ್ ಅಥವಾ ಅತಿಯಾದ ಕೊಬ್ಬಿನ ಶೇಖರಣೆಯಂತಹ ಗಂಭೀರ ಪಿತ್ತಜನಕಾಂಗದ ಸಮಸ್ಯೆಗಳಿಂದ ಬಳಲುತ್ತಿರುವವರು ಈ ಪರಿಹಾರವನ್ನು ತಪ್ಪಿಸಬೇಕು. ವೈದ್ಯರನ್ನು ಸಂಪರ್ಕಿಸದೆ ಇದನ್ನು ಸೇವಿಸಬೇಡಿ. ಮೂರನೆಯದಾಗಿ, ಅಲರ್ಜಿಗಳು. ಹಸಿ ಬೆಳ್ಳುಳ್ಳಿಗೆ ಅಲರ್ಜಿ ಇರುವವರು ಇದನ್ನು ಎಂದಿಗೂ ಸೇವಿಸಬಾರದು. ತಕ್ಷಣದ ಪ್ರತಿಕೂಲ ಪರಿಣಾಮಗಳು ಕಾಣಿಸಿಕೊಳ್ಳಬಹುದು. ನಾಲ್ಕನೆಯದಾಗಿ, ಗರ್ಭಿಣಿಯರು. ಗರ್ಭಿಣಿಯರು ಈ ಆಹಾರವನ್ನು ಪ್ರಾರಂಭಿಸುವ ಮೊದಲು ಖಂಡಿತವಾಗಿಯೂ ತಮ್ಮ ವೈದ್ಯರನ್ನು ಸಂಪರ್ಕಿಸಬೇಕು. ಈ ಸಮಯದಲ್ಲಿ ನಿಮ್ಮ ದೇಹದೊಳಗಿನ ರಾಸಾಯನಿಕ ಬದಲಾವಣೆಗಳು ಅತ್ಯಂತ ಸೂಕ್ಷ್ಮವಾಗಿರುತ್ತವೆ. ಐದನೆಯದಾಗಿ, ನೀವು ತೀವ್ರವಾದ ಹೈಪರ್ ಆಸಿಡಿಟಿಯಿಂದ ಬಳಲುತ್ತಿದ್ದರೆ ಅಥವಾ ಹಸಿ ಬೆಳ್ಳುಳ್ಳಿಯನ್ನು ತಿಂದ ನಂತರ ನಿಮ್ಮ ಎದೆಯಲ್ಲಿ ಸುಡುವ ಸಂವೇದನೆಯನ್ನು ಅನುಭವಿಸಿದರೆ ಅದನ್ನು ಖಾಲಿ ಹೊಟ್ಟೆಯಲ್ಲಿ ಎಂದಿಗೂ ಸೇವಿಸಬೇಡಿ ಅಥವಾ ಅದನ್ನು ಸೇವಿಸುವ ಮೊದಲು ನಿಮ್ಮ ವೈದ್ಯರಿಂದ ಅಂತಿಮ ಅನುಮತಿಯನ್ನು ಪಡೆಯಬೇಡಿ. ಆದ್ದರಿಂದ ಸ್ನೇಹಿತರೆ, ಈ 2 ನೈಸರ್ಗಿಕ ಅಮರ ಔಷಧಿಗಳಾದ ಬೆಳ್ಳುಳ್ಳಿ ಮತ್ತು ಬೆಲ್ಲವನ್ನು ಒಟ್ಟಿಗೆ ಸೇವಿಸಿದಾಗ ಸಂಭವಿಸುವ ಅದ್ಭುತ ದೈಹಿಕ ರೂಪಾಂತರವನ್ನು ನಾವು ವಿವರವಾಗಿ ಕಲಿತಿದ್ದೇವೆ. ಅದನ್ನು ಸರಿಯಾಗಿ ತಿನ್ನುವುದು ಹೇಗೆ ಮತ್ತು ಯಾವಾಗ ನಿಮ್ಮ ಜೀವವನ್ನು ಉಳಿಸಬಹುದು ಎಂದು ನಾವು ಕಲಿತಿದ್ದೇವೆ. ಇಂದಿನ ವಿಶೇಷ ಮಾಹಿತಿಯು ನಿಮ್ಮ ಪ್ರೀತಿಪಾತ್ರರ ಜೀವನವನ್ನು ಬದಲಾಯಿಸುತ್ತದೆ ಎಂದು ನಾನು ಭಾವಿಸುತ್ತೇನೆ. ಈ ಮಾಹಿತಿಯು ಖಂಡಿತವಾಗಿಯೂ ನಿಮಗೆ ಉಪಯುಕ್ತವಾಗುತ್ತದೆ ಎಂದು ನೀವು ಭಾವಿಸಿದರೆ ದಯವಿಟ್ಟು ನಮ್ಮನ್ನು ಪ್ರೋತ್ಸಾಹಿಸಲು ನಮಗೆ ಲೈಕ್ ನೀಡಲು ಮರೆಯಬೇಡಿ. ಮತ್ತು ಈಗಲೇ ಚಂದಾದಾರರಾಗಿ ಮುಂದಿನ ಪ್ರಮುಖ ವಿಡಿಯೋದಲ್ಲಿ ಶೀಘ್ರದಲ್ಲೇ ನಿಮ್ಮನ್ನು ಭೇಟಿಯಾಗುತ್ತೇವೆ.